ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನೆ. ಹಾಗಿರುವಾಗ MLA ಮಗ MLA ಆದ್ರೆ ತಪ್ಪೇನು? ಈ ರೀತಿ ಹೇಳಿದ್ ಯಾರು ಗೊತ್ತಾ? ಕರ್ನಾಟಕದ ಕೈಗಾರಿಕಾ ಸಚಿವ MB ಪಾಟೀಲ್. ವಾಹ್, ಕುಟುಂಬ ರಾಜಕಾರಣಕ್ಕೆ ಎಂಥ ಸಮರ್ಥನೆ ಅಲ್ವಾ? ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕಾದ್ರೆ ಆತ ಕಷ್ಟಪಟ್ಟು ಓದಬೇಕು. MBBS, BDS, MD, BAMS, BHMS ಕೋರ್ಸ್ಗಳನ್ನ 5 ವರ್ಷಗಳ ಕಾಲ ಕಷ್ಟಪಟ್ಟು ಓದಿ ಪಾಸ್ ಆದ್ರೆ ಮಾತ್ರ ಆತ ಅಥವಾ ಆಕೆ ಡಾಕ್ಟರ್ ಆಗೋಕೆ ಸಾಧ್ಯ. ಇಲ್ಲದೇ ಇದ್ರೆ ಡಾಕ್ಟರ್ ಬಿಡಿ, ಡಾಕ್ಟರ್ಗೆ ಸಹಾಯ ಮಾಡುವಂತ ಕಂಪೌಂಡರ್ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಅರ್ಹತೆ ಇಂಜಿನಿಯರಿಂಗ್ ಪದವಿಗೂ ಕೂಡ ಅನ್ವಯವಾಗುತ್ತೆ. ಆತ ಅಥವಾ ಆಕೆ ಕಷ್ಟಪಟ್ಟು ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ರೆ ಮಾತ್ರ ಇಂಜಿನಿಯರ್ ಆಗೋಕೆ ಸಾಧ್ಯ. ಕ್ವಾಲಿಫಿಕೇಶನ್ ಅಥವಾ ಸ್ಕಿಲ್ ಇಲ್ಲದೆ ಹೋದ್ರೆ ಯಾವ ಸಾಮಾನ್ಯ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅದೇ MLA ಮಗ MLA ಆಗೋದಕ್ಕೆ ಯಾವ ಕ್ವಾಲಿಫಿಕೇಶನ್ ಇರುತ್ತೆ? MLA ಮಗ ಅನ್ನುವಂತಹ ಕ್ವಾಲಿಫಿಕೇಶನ್ ಮಾತ್ರ. ಇತ್ತೀಚೆಗಿನ ಉದಾಹರಣೆ, ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆಯನ್ನೇ ತೆಗೆದುಕೊಳ್ಳೋಣ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಅಜ್ಜ ಹಿಂದೆ ಶಾಸಕರಾಗಿದ್ರು. ಅವರು ನಿಧನರಾದ ಕಾರಣ ಉಪಚುನಾವಣೆ ಬಂತು. ಅಭ್ಯರ್ಥಿಯ ಅಪ್ಪ ಪಕ್ಕದ ದಾವಣಗೆರೆ ಉತ್ತರದ ಶಾಸಕ ಮತ್ತು ರಾಜ್ಯದ ಪಶುಸಂಗೋಪನಾ ಸಚಿವ. ಅಭ್ಯರ್ಥಿಯ ತಾಯಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ. ಎಲ್ಲಾ ಜನಪ್ರತಿನಿಧಿ ಹುದ್ದೆಗಳು ಒಂದೇ ಕುಟುಂಬದಲ್ಲಿದೆ. ಭಾರತವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ವೀಕಾರ ಮಾಡಿದ್ದು ಯಾಕಾಗಿ? ರಾಜಪ್ರಭುತ್ವದಲ್ಲಿ ಕುಟುಂಬವೇ ಪ್ರಧಾನ. ಈ ಕಾರಣದಿಂದ ಸರಿಯಾದ ಪ್ರಜಾಪಾಲನೆ ಸಾಧ್ಯ ಆಗ್ತಿರ್ಲಿಲ್ಲ. ಇದರಿಂದಾಗಿ ದೇಶದ ಮೇಲೆ ಆಕ್ರಮಣಗಳಾದವು. ದೇಶವನ್ನ ವಿದೇಶಿಯರು ಆಳ್ವಿಕೆ ಮಾಡಿ ಭಾರತೀಯರನ್ನ ಗುಲಾಮಗಿರಿಗೆ ತಳ್ಳಿದ್ರು. ಇದನ್ನೇ ಪ್ರಜಾಪ್ರಭುತ್ವದಲ್ಲೂ ಮುಂದುವರೆಸಿದರೆ ಪ್ರಜಾಪ್ರಭುತ್ವಕ್ಕೆ ಇರುವಂತಹ ಅರ್ಥ ಆದ್ರೂ ಏನಿದೆ? ಒಂದು ವೇಳೆ MLA ಮಗ MLA ಆಗ್ಲೇಬೇಕು ಅಂತಿದ್ರೆ ಆತ ತಾನು ಪ್ರತಿನಿಧಿಸುವ ಪಕ್ಷಕ್ಕಾಗಿ ಇಂತಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಲಿ, ಪಕ್ಷದಲ್ಲಿ ತನ್ನ ಸಾಮರ್ಥ್ಯವನ್ನ ತೋರಿಸಲಿ, ಅನಂತರ ನಿರ್ದಿಷ್ಟ ಪಕ್ಷ ಆತನಿಗೆ ಚುನಾವಣೆಗೆ ನಿಲ್ಲಲು ಟಿಕೆಟ್ ಕೊಡ್ಲಿ. ಅದು ಬಿಟ್ಟು ಕೇವಲ MLA ಮಗ ಅನ್ನುವ ಕಾರಣಕ್ಕೆ ಪಕ್ಷದಿಂದ ಟಿಕೆಟ್ ಸಿಗೋದಾದ್ರೆ 16 ವರ್ಷಗಳಿಂದ ಆ ಪಕ್ಷಕ್ಕೆ ದುಡಿತಾ ಇರುವಂತಹ ಕಾರ್ಯಕರ್ತರಿಗೆ ಬೆಲೆ ಎಲ್ಲಿದೆ? ಯಾವ ರಾಜಕೀಯ ಪಕ್ಷಗಳು ಕೂಡ ಈಗ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂತಹ ಬಿಜೆಪಿಯಲ್ಲಿ ಕೂಡ ಕುಟುಂಬ ರಾಜಕಾರಣ ಇದೆ. ಕೇಡರ್ ಪಾರ್ಟಿ ಅಂತ ಕರೆಸಿಕೊಳ್ಳುವ ಎಡಪಕ್ಷ ಕಮ್ಯುನಿಸ್ಟ್ ನಲ್ಲಿ ಕೂಡ ಈಗ ಕುಟುಂಬ ರಾಜಕಾರಣ ಆವರಿಸಿಕೊಂಡು ಬಿಟ್ಟಿದೆ. ಹೀಗಿರುವಾಗ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡುವಂತಹ ನೈತಿಕತೆ ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ. ಹಾಗಂತ ಅದನ್ನ ಸಮರ್ಥಿಸುವಾಗ ಈ ರೀತಿಯ ಉದಾಹರಣೆಗಳನ್ನ ಮಾತ್ರ ನೀಡಬೇಡಿ. ಯಾಕಂದ್ರೆ ಡಾಕ್ಟರ್ ಮಗ ಕಷ್ಟಪಟ್ಟು ಓದಿಯೇ ಡಾಕ್ಟರ್ ಆಗಿರ್ತಾನೆ ಹೊರತು ಅಪ್ಪ ಡಾಕ್ಟರ್ ಅನ್ನುವ ಕಾರಣಕ್ಕೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ.